ಕಿಂಗ್ ಆರ್ಭಟ ಮತ್ತೆ ಆರ್ಸಿಬಿ ಮುಡಿಗೇರಿದ ಕಿರೀಟ. ಕೊಹ್ಲಿ ವಿರಾಟ ರೂಪಕ್ಕೆ ಫ್ಯಾನ್ಸ್ ಫಿದಾ. ರಾಜ್ಯದಲ್ಲಿ ರೆಡ್ ಆರ್ಮಿ ಸಂಭ್ರಮ, ಜಯಘೋಷ, ಪಟಾಕಿ ಸಿಡಿತ, ಆರ್ಸಿಬಿ ಜಪ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಡಗರ. ಚಾಂಪಿಯನ್ಸ್ ಮತ್ತೆ ಐಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಆರ್ಸಿಬಿ. ಸತತ 2ನೇ ಬಾರಿಗೆ ಆರ್ಸಿಬಿಗೆ ಚಾಂಪಿಯನ್ ಪಟ್ಟ ಸಿಕ್ಕಿದೆ. ನಿನ್ನೆ ಜಿಟಿ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಆರ್ಸಿಬಿ ಫ್ಯಾನ್ಸ್ ಅಂತೂ ನಿನ್ನೆ ಕುಣಿದು ಕುಪ್ಪಳಿಸಿದ್ದಾರೆ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಜಪವೇ ಅಲ್ಲಿ ಘೋಷಣೆಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಫ್ಯಾನ್ಸ್ ಸಂಭ್ರಮ ಪಟ್ಟಿದ್ದಾರೆ. ಅದರಲ್ಲೂ ಕೂಡ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಬಹಳ ಕುತೂಹಲ ಇತ್ತು, ಏನಾಗತ್ತೆ ಈ ಸಲ ಅನ್ನುವಂಥದ್ದು. ಆದ್ರೆ ಆರ್ಸಿಬಿ ಈ ಸಲವೂ ಕಪ್ಪು ನಮ್ಮದೇ ಅಂತ ಹೇಳಿ ತೋರಿಸಿಕೊಟ್ಟಿದೆ. ಮತ್ತೆ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದೆ. ಖಾಕಿ ನಿರ್ಬಂಧ ಮೀರಿ ಅಭಿಮಾನಿಗಳು ಸಂಭ್ರಮ ಸಡಗರವನ್ನ ಆಚರಿಸಿದ್ದಾರೆ. ಎಲ್ಲೆಲ್ಲೂ ಮೊಳಗಿದೆ ಆರ್ಸಿಬಿ ಆರ್ಸಿಬಿ ಅನ್ನುವಂತಹ ಮಂತ್ರ. ಕುಣಿದು ಕುಪ್ಪಳಿಸಿದ್ದಾರೆ, ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಪೊಲೀಸರು ಎಷ್ಟೇ ನಿರ್ಬಂಧ ಹಾಕಿದ್ರು ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ. ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, 2ನೇ ಬಾರಿಗೆ ಆರ್ಸಿಬಿ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದು ಬಹಳ ಖುಷಿ ಪಟ್ಟಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಯಾವ ರೀತಿಯಾಗಿ ಆರ್ಸಿಬಿಯ ಅಭಿಮಾನಿಗಳ ಸಂಭ್ರಮ ಇತ್ತು? ನವಿತಾ, 2ನೇ ಬಾರಿ ಆರ್ಸಿಬಿ ಕಪ್ಪನ್ನು ತನ್ನದಾಗಿಸ್ಕೊಂಡಿದೆ. ಈ ಬಾರಿ ಸಾಕಷ್ಟು ಟೆನ್ಷನ್ ಇತ್ತು, ಯಾಕಂದರೆ ಗುಜರಾತ್ ಜೊತೆ ಯಾವಾಗ ಫೈನಲ್ ಬಂತು ಅಂದ ತಕ್ಷಣ 50-50 ಆಗ್ಬೋದು ಅನ್ನೋಂಥ ಒಂದಷ್ಟು ಇದಿತ್ತು. ಆದರೂ ಕೂಡ ಅಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನು ವಿನ್ ಆಗಿದೆ. ಜೊತೆಗೆ ಈ ಬಾರಿಯ ಟೀಮ್ ಕೂಡ ಸ್ಟ್ರಾಂಗ್ ಇತ್ತು ಅನ್ನೋಂಥ ಕಾರಣಕ್ಕೆ ಎಲ್ಲ ಟಾಪ್ ಆರ್ಡರ್ ಆಗಿರ್ಬೋದು, ಮಿಡ್ಲ್ ಆರ್ಡರ್ ಆಗಿರ್ಬೋದು ಮತ್ತು ಫಿನಿಷರ್ಸ್ ಎಲ್ಲರೂ ಕೂಡ ಫಾರ್ಮ್ನಲ್ಲಿದ್ದರು. ಹೀಗಾಗಿ ಗೆಲ್ಲುವಂಥ ಒಂದು ಹುಮ್ಮಸ್ ಜಾಸ್ತಿ ಇದ್ದರೂ ಕೂಡ ಗುಜರಾತ್ನ ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲುತ್ತಾ ಇಲ್ಲ ಅನ್ನೋಂಥ ಒಂದಷ್ಟು ಟೆನ್ಷನ್ ಇತ್ತು. ಆದರೆ ಟಾಸ್ ಗೆದ್ದ ನಂತರ ಯಾವಾಗ ಬೌಲಿಂಗನ್ನು ಆಯ್ಕೆ ಮಾಡ್ಕೊತೋ ಆವಾಗ ಒಂದಷ್ಟು ಹೋಪ್ ಬಂತು. ಅದಾದಮೇಲೆ ಮ್ಯಾಚ್ ಆಡ್ತಾ ಇರ್ತಿದ್ರೆ ವಿಕೆಟ್ಗಳು ಬೀಳ್ತಾ ಹೋಯಿತು ಗುಜರಾತ್ದು. ಅದಾದಮೇಲೆ ಡಿಫೆಂಡನ್ನು ಮಾಡ್ಕೊಳ್ಳುವಂಥ ಆಮೇಲೆ ನಮ್ಮವರು ಕೂಡ ಕೊಹ್ಲಿ 70 ಹೊಡೆದು ಮ್ಯಾಚನ್ನು ವಿನ್ ಮಾಡಿಸಿದ್ರು. 156ಕ್ಕೆ ಆರ್ಸಿಬಿ ಮ್ಯಾಚ್ ಗೆದ್ದು 2ನೇ ಬಾರಿ ಕಪ್ಪನ್ನು ತನ್ನದಾಗಿಸ್ಕೊಂಡಿದೆ. ಕಪ್ ಗೆದ್ದ ನಂತರ ಇಡೀ ಬೆಂಗಳೂರು ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಭಿಮಾನಿಗಳು ಹರ್ಷೋದ್ಗಾರ ಆಯಿತು. ರಾತ್ರಿ ಪೂರ್ತಿ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡಿದರು. ಸದ್ಯಕ್ಕೆ ನನ್ನ ಜೊತೆ ಒಬ್ಬರು ಫ್ಯಾನ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಮ್ಯಾಚ್ ನೋಡಿದ್ರೆ ಹೇಗೆ ಅನಿಸ್ತು ಸರ್? ಖಂಡಿತ ಭಾಳ ಖುಷಿ ಇದೆ. ನಾವು ಡೈ ಹಾರ್ಟ್ ಫ್ಯಾನ್ ಆಫ್ ಆರ್ಸಿಬಿ. ಸೊ 2ನೇ ಬಾರಿ ಸತತವಾಗಿ ಗೆದ್ದಿದ್ದಾರೆ. ನನ್ನ ಒಂದು ಆಸೆ ಆ್ಯಂಡ್ ಸ್ಟ್ರಾಂಗ್ ಫೀಲಿಂಗ್ ಏನಂದರೆ, ಈ ಸ್ಟ್ರೀಕ್ ಏನಿದೆ ಆರ್ಸಿಬಿದು ಬರೀ ಅಂಟಿಲ್ ದ ಫೈನಲ್ ಆ್ಯಂಡ್ ನಾಟ್ ದ ಫೈನಲ್ ಅಂತಾರೆ, ಅದನ್ನು ಬ್ರೇಕ್ ಮಾಡಿ ಹ್ಯಾಟ್ರಿಕ್ ಕಪ್ ಹೊಡಿತಾರೆ ಅನ್ನೋ ಭರವಸೆ ನಮಗಿದೆ. ಸರ್, ನಿನ್ನೆ ಮ್ಯಾಚ್ ನೋಡಿದ್ರೆ ಹೇಗೆ ಅನಿಸ್ತು? ಸರ್, ನಮಗೆ ಆರ್ಸಿಬಿ ಗೆದ್ದಿರೋದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಆನ್ಲೈನ್ ಗೇಮಿಂಗ್ ಎಲ್ಲ ಕ್ಲೋಸ್ ಮಾಡ್ಬೇಕು ಸರ್. IPL ಅಲ್ಲಿ ತುಂಬ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಪ್ರೀತಿ ವಿಶ್ವಾಸನೇ ಇರಲ್ಲ ಮನೆಯಲ್ಲಿ. ಆ ಥರ ಆಗೋಗ್ಬಿಟ್ಟಿದೆ. ಮ್ಯಾಚ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಗೆದ್ದಿರೋದಕ್ಕೆ. ಈ ಥರ ನಮಗೆ ತುಂಬ ಖುಷಿ ಆಯ್ತಾಯಿತ್ತು ಸರ್. ಅಷ್ಟೇ ಸರ್, ಬೆಂಗಳೂರಲ್ಲಿ ಮ್ಯಾಚ್ ಆಗಬೇಕಿತ್ತು ಫೈನಲ್ ರೂಲ್ಸ್ ಪ್ರಕಾರ, ಈಗ ಬೇರೆ ಕಡೆ ಇತ್ತು. ಯಾಕೆ ಬೆಂಗಳೂರಲ್ಲಿ ಆಡಿಸೋದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಆಡಿಸಿದ್ರೆ ಭಾಳ ಖುಷಿ ಇದ್ದಿರೋದು, ಯಾಕಂದರೆ ನಮ್ಮ ಜಾಗದಲ್ಲಿ ನಮ್ಮ ಸ್ಟೇಡಿಯಮಲ್ಲಿ ಆದಾಗ ನಮಗೆ ನೋಡೋ ಅವಕಾಶ ಸಿಗುತ್ತೆ. ಅದು ಏನು ರಾಜಕೀಯ ಕಾರಣಗಳಿಂದನೋ ಯಾವ ಕಾರಣಕ್ಕೆ ಚೇಂಜ್ ಮಾಡಿದ್ದಾರೆ ಬೇರೆ ವೆನ್ಯೂ. ಈಗಾಗಲೇ ಆರ್ಸಿಬಿ 2ನೇ ಬಾರಿಗೆ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ.
ಇವಿಷ್ಟು ಯಾವತ್ತಿನ ಪ್ರಮುಖ ಸುದ್ದಿ.